ದಿನ ಆಗಿತ್ತು. ಯಾಕೆ ಇಲ್ಲೇ ಇಲ್ಲೂ ಅಲ್ಲೇ ಬಿಡಿ, ಕೈ ಬಿಡ್ರೆ ಅಯ್ಯ ನೀವು ಇಲ್ಲ ಆಗೋದಿಲ್ಲ. ವ್ಯಾನ್ ತರಿಸು, ವ್ಯಾನ್ ತರಿಸಿ, ವ್ಯಾನ್ ತರಿಸಿ, ವ್ಯಾನ್ ತರಿಸಿ, ಹುಡುಗಾಟ ಆಡ್ತಾ ಇದ್ದೀರಾ? ರಾಜೇಶ್ ಏನು ಹುಡುಗಾಟ ಆಡ್ತಾ ಹೇಳ್ತೀಯ ನೀನು? ಇಲ್ಲ ಹೇಳ್ತೀಯ? ನೋಡ್ರಿ, ಇಂಥ ಅನಾಗರಿಕ ಪೊಲೀಸ್ನವ್ರನ್ನ ನಾನೆಂದೂ ನೋಡಿಲ್ಲ. ಅನಾಗರಿಕ ಪೊಲೀಸ್ ಪಾಳೆಗಾರನೇ ನೀನೇನ್ ಮಾಡಕ್ಕಾಗತ್ತೆ? ನೀನೇನ್ ಬೇಕಾದ್ರೆ ಮಾಡು. ಸ್ವಲ್ಪ ಹಿಂದೆ ಬಂದ್ಬಿಡಿ ಸರ್ ಪ್ಲೀಸ್. ಅತಿ ಆಯ್ತು. ಡಾಕ್ಟರ್ ಎಂದೇ ಬನ್ರಿ ಒಂಚೂರಿಂದ ಇದೇನಿದು ಅರೆಸ್ಟ್ ಮಾಡೋಂಥದ್ದು ಅಲ್ಲ. ನಾನೇ ಎದ್ದು ಬರ್ತಿದ್ದೆ. ಅದಕ್ಕೆ ಇಷ್ಟೊಂದು ಜನ ಪೊಲೀಸು. ಆ ಸರ್ಕಲ್ ಇನ್ಸ್ಪೆಕ್ಟರ್ ಮೊದಲಿಂದ ಭಾರಿ ದುರಾಂಕಾರಿ, ಕೆಲಸೂ ಕೆಟ್ಟಿದ್ದಾರೆ. ನಾನು ಇವತ್ತು ನಾಳೆ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಬೇಕಾಗುತ್ತೆ. ಇದು ಭಾಳ ಅರ್ಜಿ ಆಯಿತು. ಚೀಫ್ ಮಿನಿಸ್ಟರ್ ಹತ್ರ ಮತ್ತು ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಬೇಕಾಗುತ್ತೆ. ಹೋಮ್ ಮಿನಿಸ್ಟರ್ ಭೇಟಿ ಮಾಡಬೇಕು, ಮಾತಾಡಬೇಕು. ಇವ್ರ ದರ್ಪ, ಇವ್ರ ಪಾಳ್ಯಗಾರಿಕೆ ಅದು ಏನಿದೆ ನೋಡೋಣ. ನಾನು ಎಷ್ಟು ಚಳವಳಿ ಮಾಡಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ, ಎಷ್ಟು ಲೆಕ್ಕಿಲ್ಲಷ್ಟು ಇವತ್ತು ನನ್ನ ಕೈ ಹಿಡಿದು ಎಳೆದು ಈ ಕಡೆ ಮಾಡಿದಂಥ ಇದೆಯಲ್ಲ, ಇದು ನಿಜವಾಗೂ ಗೌರವ ಅಲ್ಲ. ಈ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉನ್ನತ ಮಟ್ಟದ ತನಿಖೆ ಮಾಡಲೇಬೇಕು. ಇಲ್ಲ ಇಲ್ಲ, ಇದು ತನಿಖೆ ಆಗ್ಲೇಬೇಕಿದೆ. ತನಿಖೆ ಆಗ್ಲೇಬೇಕು, ಅವ್ರ ಗಮನಕ್ಕೆ ಬರಬೇಕು. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯನವ್ರ ಗಮನಕ್ಕೆ ಬರಲಿಲ್ಲ ಅಂದ್ರೆ ಇದು ಒಳ್ಳೇದಲ್ಲ. ವಾಟಾಳ್ ನಾಗರಾಜ್ ಯಾರು? ವಾಟಾಳ್ ನಾಗರಾಜ್ ಯಾರು? ಈ ರಾಜ್ಯಕ್ಕೆ ವಾಟಾಳ್ ನಾಗರಾಜ್ ಯಾರು? ಈ ಪೊಲೀಸ್ನವ್ರನ್ನ ಕೈ ಹಿಡಿದು ಎಳೆದರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಗಮನಕ್ಕೆ ಬರಲೇಬೇಕು. ಮುಂದೆ ಸೀಟಲ್ಲಿ
ವಸಂತ ಕರ್ಕೊಂಡು ನೋಡಿ.